ಇವತ್ತು 2 ಸೀಟರ್ ಸೋಫಾ ತರಕ್ಕೆ ಹೋಗ್ತಾ ಇರೋದು. ಮನೆ ಬರ್ಕೊಡು. ತಂಗಿ ತರ ಆಗ್ತಾ ಇದೀನಿ. ನಮ್ಮಮ್ಮ ಏನು ಹೇಳ್ಕೊಡ್ತಾವ್ರೆ ಅಂದರೆ ನೀನು ತಿನ್ಬಿಡು, ಆಮೇಲೆ ನೀನು ಜಿಮ್ ಇನ್ಸ್ಟ್ರಕ್ಟರ್ ಏನು ನ್ಯೂಟ್ರಿಷನಿಷ್ಟ ಅವ್ರಿಗೆ ಕಳಿಸ್ಬೇಡ ನಿನ್ನ ಫೋಟೋನ ಅಂತ ಹೇಳ್ಕೊಡ್ತಾ ಇದ್ದೆ. ಕೊನೆಗೂ ಬಂದ್ಬಿಡ್ತು. ಈ ಥರ ಎಲ್ಲ ಅರೇಂಜ್ ಮಾಡಬೇಕು. ನಾವಿವಾಗ ಎಲ್ಲಿದ್ದೀವಿ? ನಾವು ಇಂಡಿಯನ್ ಓಷನಲ್ಲಿ ಇದ್ದೀವಿ. ಇನ್ನು ಕಲರ್ ಅಲ್ಲಮ್ಮ, ಫಾರ್ಮ್ಯಾಟ್ ಇತ್ತು. ಜಿಮ್ಗೆ ಹೋಗ್ತಾ ಇದ್ದಾಳೆ ಲಾಸ್ಟ್ 20 ಡೇಸಿಂದ. ಇವತ್ತೇ ಅವಳು ಚೀಟ್. ನಮ್ಮಮ್ಮ ನೋಡ್ತಾರೋ ಏನಾಗೈತೆ ಇವಳಿಗೆ. ಒಂದು ಹೋಗುತ್ತೆ ಮತ್ತು ಈಗ ಹಿಂದೆ ಪುಷ್ ಮಾಡಿದ್ರು ಕೂಡ ಆಗುತ್ತೆ. ಜಸ್ಟ್ ಶೋ ಯು ಗೈಸ್. ಇದು ಚೆನ್ನಾಗಿದೆ, ಇದೂ ಚೆನ್ನಾಗಿದೆ. ನಿಮ್ಮ ಬಿರಿಯಾನಿ ಹೆಂಗಿದೆ ಮ್ಯಾಮ್? ನಾನು ಹೇಳಿದ್ದು ಇದೇ ಕಲರ್ ನಾನು ಇವಾಗ ಮಾತಾಡ್ತಿದ್ದೆ ಅಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆರ್ ಚಾನಲ್ ಅವಳದು ನಂದು ಇಬ್ರದ್ದು ಮೇಲ್ ಇಡಿ ಕುಸುಮ. ನಾನು ಕವರ್ ಆಗ್ತಾ ಇಲ್ಲ. ಓಕೆನಾ? ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ. ಎಲ್ಲ ಕಮ್ಮಿ ಆಗಿ ಈ ಫೋನಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದ್ದೀನಿ. ಐಮ್ ಸೋ ಹ್ಯಾಪಿ. ಹಂಗಾದ್ರೆ ನಾನು ದೊಡ್ಡದಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಲು. ಅದೆಲ್ಲ ಬೇಡ. ಇವತ್ತಿನ ನೀವು ಹಳೆ ವಿಡಿಯೋಸ್ ನೋಡ್ಕೊಂಬನ್ನಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಾಟ್ ಜಸ್ಟ್ ಡೈಲಿ ವ್ಲಾಗ್ ಥರ ಅಲ್ಲ. ಇದು ನಾವು ಹೋಲ್ ಪ್ರೋಸೆಸ್ನ ಡಾಕ್ಯುಮೆಂಟ್ ಮಾಡ್ತಾ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಏನಂದರೆ ನಾವು ನಮ್ಮನೆಗೆ ಹೊಸ ಸೋಫಾ ತರ್ತಾ ಇದ್ದೀವಿ. ಏನಕ್ಕೆ ಅಂದರೆ ಹಳೇದಿತ್ತು, ಅದನ್ನು ಹೊಡೆದು ಬಿಸಾಕಿ ಆಯಿತು. ಇವಾಗ ಮನೆ ಖಾಲಿ ಇದೆ ಅಲ್ಲ, ಸೋಫಾ ಹೊಸದು ತರಬೇಕು. ನಾವು ಫಸ್ಟು ಮ್ಯಾನುಫ್ಯಾಕ್ಚರ್ ಮಾಡಿಸೋಣ, ಅಂದರೆ ಹೊಸ್ದಾಗಿ ಮಾಡಿಸೋಣ ನಾವೇ ಅಂತ ಪ್ಲ್ಯಾನ್ ಇದ್ದಿದ್ದು. ಅದು ಯಾರು ಫೋನ್ ನಂಬರ್ ಆಗಲಿ ಯಾರೂ ಸಿಗ್ತಾ ಇಲ್ಲ ನಮಗೆ. ಅದಕ್ಕೋಸ್ಕರ ನಮ್ಮ ರಿಲೇಟಿವ್ ಆಂಟಿ ಒಬ್ರು ಹೇಳಿದ್ರು, 2 ರೆಕಮೆಂಡ್ ಮಾಡಿದರು. ಯಾವುದೋ ಒಂದು ರಾಯಲ್ ಓಕ್ ಮತ್ತು ಹೋಮ್ ಟೌನ್ ಅಂತ ಜಯನಗರಲ್ಲಿ ಜಯನಗರ್ 7th ಮತ್ತು 9th ಸ್ಪೇಸಲ್ ಅಂತೆ. ಸೊ ಇವತ್ತು ಅಲ್ಲಿ ಹೋಗಿ ನೋಡಿಕೊಂಡು ಬರ್ತೀವಿ. ಇನ್ನೊಂದು 2 ವೀಕ್ಸ್ ಅಥವಾ 1 ವೀಕ್ ಒಳಗೆ. ಇವಳು ವಾರಕ್ಕೆ ಒಂದ್ಸಲಿ ಅಲ್ಲ, 3 ವಾರಕ್ಕೆ ಒಂದ್ಸಲಿ ಬರ್ತಾಳೆ ಇವಾಗ. ಅದಕ್ಕೋಸ್ಕರ ಏನಾದರೂ ಅದು ತುಂಬ ದಿನದಿಂದ ಇತ್ತು, ಸೋಫಾ ತರಬೇಕು. ತುಂಬ ಹಳೇದಾಗಿತ್ತು. ಸೊ ಟೈಮ್ ಬಂದಿದೆ. ಸೊ ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋಣ ಸೋಫಾ. ಸೊ ಇವತ್ತು ಏನೇನಿದೆ ನಮಗೆ ಮೆಷರ್ಮೆಂಟ್ ತೊಗೊಂಡಿದ್ದಾಗಲ್ಲ. ಸೊ ನಮಗೇನು ನಮ್ಮ ಮನೇಲಿ ಏನಂದರೆ ಒಂದು 2 ಸೀಟರ್ ಒಂದು 1 ಸೀಟರ್ ಒಂದು ಅಷ್ಟೇ ಬೇಕಾಗಿರೋದು. ಇದಾದಮೇಲೆ ನಾವು ಹೊಸ ಟಿ ವಿ ಎಲ್ಲ. ಸೊ ಈ ಇಯರ್ಸ್ ಎಂಡ್ ಅಷ್ಟರಲ್ಲೇ ಅಥವಾ ನೆಕ್ಸ್ಟ್ ಇಯರ್ ಸ್ಟಾರ್ಟಿಂಗ್ ಅಷ್ಟರಲ್ಲಿ ಎಲ್ಲ ತೊಗೊಳ್ಬೇಕಂತ. ಸೊ ತೊಗೊಳ್ಳೋಣ. ಇವತ್ತು ನಾನು ಹೊಸ ಲುಕ್ ನಮ್ಮ ಮನೇಲಿ ಎಲ್ಲರೂ ಒಂಥರ ಕಾಣಿಸ್ತಾ ಇದೆಯಾ ಅಂತ ಅವ್ರ ಸ್ಪೆಕ್ಸ್ ಹೊಸದು ಹಾಕ್ಕೊಂಡು ಈ ಡ್ರೆಸ್ಸು ಒಂದು ಕಡೆ ಇದೆ. ಏನಂಗಂದ್ರೆ ಏನೋ ಗೊತ್ತಿಲ್ಲ. ಡ್ಯಾಬ್ ನೀನೇ ಇಕ್ಬಿಟ್ಟ. ಹಂಗಲ್ಲ, ಅದೇನಂತಾರೆ ಇಯರ್ ಕಫ್ಸ್. ಸೊ ನ್ಯೂ ಲುಕ್ ನಾನು ನೋಡಿರಲಿಲ್ಲ. ಇಟ್ ಇಸ್ ಸೋ ಪ್ರಿಟಿ. ಸೊ ಲೆಟ್ಸ್ ಗೋ. ಸೊ ಬಂದಿದೆ, ಹೋಗ್ತಾ ಇದ್ದೀವಿ ಇವಾಗ. ಮಮ್ಮಿ ಇನ್ನೂ ಬರಬೇಕು, ಅಲ್ಲಿದ್ದಾರೆ ನಮ್ಮ ಮಮ್ಮಿ. ಅಲ್ಲಿ ಇನ್ನೋರೆ ಪಿಂಕ್ ಸ್ವೆಟರು ಬರ್ತಾವ್ರೆ. ಸೊ ಹೋಗೋಣ. ಇದು ನಂದು ಔಟ್ಫಿಟ್ಟು. ಏನು ಬ್ಲ್ಯಾಕ್, ಯಾವಾಗ ಅದೇ ಟ್ರೌಸರು, ಆಮೇಲೆ ಇದು ನೆಟ್ಟು. ತಂಗಿ ಥರ ಆಗ್ತಾ ಇದ್ದೀನಿ. ಫುಲ್ಲು ಖುಷಿ. ಅದೆಲ್ಲ ಬೇಡ. ಸೊ ಇವಾಗ ನಾವು ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಫ್ಲೋರಲ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗೋಣ. ನೋಡಿದ್ರೆ ಯಾವುದು ತೆಗೆದ್ಬಿಟ್ಟಿದ್ದಾರೆ. ಹೋಮ್ ಟೌನ್ ಇಲ್ವೇ ಇಲ್ಲ, ಒಂದೇ ಇರೋದು. ತೆಗೆದುಬಿಟ್ಟಿದ್ದಾರೆ. ಸೊ ರಾಯಲ್ ಓಕ್ ನೋಡ್ಕೊಂತೀವಿ. ಕುಸುಮ ಒಂದು ಹೇಳಿದಾರ, ಅಲ್ಲಿ ಹೋಗೋಣ. ಆದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಒಂದು ಮ್ಯಾನುಫ್ಯಾಕ್ಚರರ್ ನೋಡಿದ್ದೀವಿ. ಸೊ ಅಲ್ಲಿ ಹೋಗೋಣ ಅಂತ ಅಷ್ಟೇ. ಅದಕ್ಕೆ ಇವಾಗ ಆಟೋ ಬುಕ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿ ಬರೀ ಕ್ಲೋದಿಂಗ್ ಇದೆ, ಅದು 2 ಫ್ಲೋರ್ ಇರೋದು. ಇನ್ನು ಅಷ್ಟೇ ಇರೋದು ಇವಾಗ. ಬಿಟ್ಟರೆ ಒಂದು ಸಿನಿಮಾ ಇದೆ ಮೇಲೆ, ಸಿನಿಮಾಸ್ ಏನಂತಾರೆ ಅದನ್ನು. ಸೊ ಗೈಸ್, ನಾವು ರಾಯಲ್ ಓಕಿಗೆ ಬಂದಿದ್ದೀವಿ ಇವಾಗ. ಇದು ಫಸ್ಟ್ ಫ್ಲೋರು. ನೋಡೋಣ.
ಗೈಸ್ ಇಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ಕಲರ್ ಆಪ್ಷನ್ಸ್ ಇಲ್ಲ. ಇದು ನೋಡೋಕೆ ಸ್ವಲ್ಪ ಜಾತ್ರೆ ಥರ ಆಯಿತು, ಬಿಟ್ಟರೆ ಎಲ್ಲ ನ್ಯೂಟ್ರಲ್ ಕಲರ್ಸು. ನಮ್ಮ ಮನೆಯಲ್ಲಿ ಕಲರ್ ಡಿಸಿಷನ್ ಆಲ್ರೆಡಿ ನಡೆಸ್ಕೊಂಬಂದಿದ್ದೀವಿ. ಈ ಸೋಫಾ ಇಷ್ಟ ಆಯಿತು, ಮಲ್ಕೊಂಬಿಟ್ಟವ್ರೆ. ಸೊ ಈ ಸೋಫಾ ಇಷ್ಟ ಆಯಿತು, 2+1, ಇದು 1 ರಿಕ್ಲೈನರು. ಬಟ್ ಕಲರ್ ಆಪ್ಷನ್ಸ್ ಇಲ್ಲ. ಮತ್ತು ಈ ಪ್ಯಾಟ್ರನ್ ಕೂಡ ಚೆನ್ನಾಗಿಲ್ಲ, ಈ ಡಿಸೈನ್ ಇದೆ ಅಲ್ಲ, ಇದು ಚೆನ್ನಾಗಿಲ್ಲ. ಇವಾಗ ಕಷ್ಟಪಟ್ಕೊಂಡು ಹುಡ್ಕೊಂಡು ಯಾವುದಿದ್ರು ರಾಯಲ್ ಓಕಿಗೆ ಹೋಗಿದ್ವಿ, ಒಂಚೂರು ಡಿಸೈನ್ಸ್ ಚೆನ್ನಾಗಿಲ್ಲ, ಕಲರ್ಸ್ ಚೆನ್ನಾಗಿಲ್ಲ. ಡಿಸೈನ್ಸು ಓಕೆ ತೊಗೊಬೋದು, ಸಾಫ್ಟ್ ಆಗಲ್ಲ ಇದೆ. ಅದು ಒಂದರಲ್ಲೇ ನಮಗೆ ಬೇಕಾಗಿರೋ 2+1 ಇರೋದು. ಅದರಲ್ಲೂ ರಿಕ್ಲೈನರ್ ಬಿಟ್ಟು ಬೇರೆ ಇಲ್ಲ ಅಂತೆ, ಅದನ್ನೇ ತೊಗೊಬೇಕು. ಅದು ಓಕೆ ಅನ್ಬೋದು. ಬಟ್ ಏನಂದರೆ ಎಲ್ಲ ಬೋರಿಂಗ್ ಕಲರ್ಸ್ ಅನ್ನೋದಕ್ಕಿಂತ ಎಲ್ಲ ನ್ಯೂಟ್ರಲಲ್ಲಿ ಹೆಂಗೆ ಮ್ಯಾಚ್ ಆಗುತ್ತೆ ಅಂದರೆ, ಇವಾಗಿನ ಮನೆಗಳಿರ್ತವೆ ಅಲ್ಲ, ಫುಲ್ ಮಿನಿಮಲಿಸ್ಟಿಕ್ ಆಗಿ ಮನೆಗಳು ಆಗುತ್ತೆ. ಇಂಡಿಯನ್ ಹೌಸ್ಗೆ ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಚೆನ್ನಾಗಿ. ನಮ್ಮ ಮನೇಲಿ ಒಂದು ವಾಲ್ ಇದೆ. ಕಲರ್ಸ್ ಬಗ್ಗೆ ಹೇಳಬೇಕು ಅಂದರೆ, ನನಗೆ ಗ್ರೀನಲ್ಲಿ ಇಷ್ಟ, ಡಾರ್ಕ್ ಗ್ರೀನ್ ಥರ ಅಥವಾ ಏನಾದರೂ ಟರ್ಕ್ವೈಸ್ ಏನೋ ಫುಲ್ ಬ್ಲೂ ಅಲ್ಲಿ ಇಷ್ಟ. ಬಟ್ ಏನಂದರೆ ನಮ್ಮ ಮನೆಗೆ ಮೆರೂನ್ ಥರ, ಅದನ್ನೇನಂತಾರೆ, ಮೆರೂನ್ ಅಲ್ಲ, ಏನೋ ಕಲರ್ ತೊಗೊಂಡೇ ಇಲ್ಲ ಇಲ್ಲಿವರೆಗೂ. ಸೊ ಅದನ್ನ ಟ್ರೈ ಮಾಡಬೇಕು. ಮುಂಚೆ ಇದ್ದಿದ್ದು ಗ್ರೀನು. ಬಟ್ ನಮಗೆ ನಮ್ಮ ಪ್ರಕಾರ ಯಾವುದು ಬರ್ಗ್ಯಾಂಡಿ ಅಥವಾ ಬ್ಲೂ, ಶೇಡ್ಸ್ ಆಫ್ ಬ್ಲೂ ಅಥವಾ ಶೇಡ್ಸ್ ಆಫ್ ಗ್ರೀನ್ಗೆ ಹೋಗೋದು ನಾವು. ಏನು ಬರ್ಗ್ಯಾಂಡಿ ಏನಕ್ಕೆ ಜಾಸ್ತಿ ಅಂದರೆ, ಮನೇಲಿ 3 ಜನಕ್ಕೂ ಓಕೆ. ಮತ್ತು ಇನ್ನೊಂದಂದರೆ ನಮ್ಮ ಮನೇಲಿ ಒಂದು ವಾಲ್ ಇದೆ, ಸಪ್ರೇಟ್ ವಾಲು. ಮಿಕ್ಕಿದೆಲ್ಲ ನ್ಯೂಟ್ರಲ್, 3 ವಾಲು ನ್ಯೂಟ್ರಲ್ ಕಲರಲ್ಲಿದೆ, ಒಂದು ಮಾತ್ರ ಆ ಕಲರಲ್ಲಿದೆ. ಸೊ ಸೆಟ್ ಆಗುತ್ತೆ ಅಂತ. ಇವಾಗ ನಾವು ಅಲ್ಲಿಂದ ಇಲ್ಲಿ ನಡ್ಕೊಂಡು ಹೋಗ್ತಿದ್ವಿ, 5 ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ವೇಕ್ ಫಿಟ್ ಅಂತ ಒಂದಿದೆ, ಅದಕ್ಕೋಸ್ಕರ ಹೋಗೋಣ. ಸೊ ಗೈಸ್ ಇಲ್ಲಿ ಇನ್ನೊಂದು ಕಡೆ ಬಂದಿದ್ದೀವಿ. ಇಲ್ಲಿ ಹೋಗ್ತಾನೆ ಒಂದು ಸ್ಟೋರ್ ಕಾಣಿಸ್ತು, ರೋಡ್ ಸೈಡಲ್ಲೇ ದೊಡ್ಡದು ಇದ್ರ ಥರ. ಈ ಕಲರ್ಸ್ ಚೆನ್ನಾಗಿದೆ. ನಾನು ಹೇಳಿದ್ದು ಇದೇ ಕಲರ್, ನಾನು ಇವಾಗ ಮಾತಾಡ್ತಿದ್ದೆ ಅಲ್ಲ, ಸೊ ಇದೇ ಕಲರು. ಬಟ್ ಇದಷ್ಟು ಕುಷನ್ನೇ ಆಗಿಲ್ಲ, ನಮಗೆ ಇದು ಇಷ್ಟ ಆಗಿಲ್ಲ. ಕಲರ್ ಇಷ್ಟ ಆಯಿತು, ಕುಷನ್ನೇ ಆಗಿಲ್ಲ. ಇದು ಚೆನ್ನಾಗಿದೆ, ಇಲ್ಲಿದೆ ಅಲ್ಲ, ಇದು ಚೆನ್ನಾಗಿದೆ. ಅದರಲ್ಲಿ ಕಲರೆಲ್ಲ ಕಸ್ಟಮೈಸಬಲ್ ಇದೆ ಅಂತೆ. ಸೊ ಓಕೆ, ಚೆನ್ನಾಗಿದೆ ಇಲ್ಲೇ. ಬಟ್ ಅಲ್ಲಿ ವೇಕ್ ಫಿಟ್ಗೂ ಹೋಗ್ತೀವಿ. ದಿಸ್ ಈಸ್ ಇದು ಕುಷನ್ ಆಗಿದೆ, ಅದು ಚೆನ್ನಾಗಿಲ್ಲ. ಅಂದರೆ ಹೆಂಗಿರಬೇಕು ಅಂದರೆ, ಹೋಗಿದ ತಕ್ಷಣ ಮಲ್ಕೊಂಡಿದ ತಕ್ಷಣ ನಿದ್ದೆ ಬಂದುಬಿಡ್ಬೇಕು. ನಮಗೆ ಈ ಮೆಟೀರಿಯಲ್ ಬೇಡ ಅಂತ. ಇದೆಲ್ಲ ಒಂಥರ ಏನಂತಾರೆ, ಲೆದರ್ ಮೆಟೀರಿಯಲ್ ಅಲ್ವಾ. ಸೊ ಅದು ಜಾರುತ್ತೆ. ನಂಗೆ ಆ ಮೆಟೀರಿಯಲ್ ಬಟ್ಟೆನೂ ಇಷ್ಟ ಆಗಲ್ಲ, ಏನೂ ಇಷ್ಟ ಆಗಲ್ಲ. ಸೊ ಅಷ್ಟೇ ಗೈಸ್, ದೇ ಆರ್ ಡಿಸ್ಕಸಿಂಗ್ ದೇರ್. ತೊಗೊಂಡಿದ್ರಲ್ಲ, ಚೆನ್ನಾಗಿತ್ತಲ್ವ ಅದು ಬಿರಿಯಾನಿ? ಇಲ್ಲೇನು ಈ ಹೋಟ್ಲಿಗ ನಂದಿನಿಗೆ ಹೋಗಿದ್ವಿ. ಯಾವುದೇ ನಾನು ನೀನು ಕುಸುಮ ಲೆನ್ಸ್ ಕಾಟ್ಕೊಡೋಣ. ಗುಂಟೂರು ಚಿಕನ್ ಡ್ರೈ 1, 7 ಇರಲ್ಲ, ಸಾರಿ ಸ್ಪ್ರೈಟು. ಓಕೆ, ಎಷ್ಟೊಂದು ಬಿರಿಯಾನಿ ಬಿಸಿ ಇದ್ರಿ. ಓಕೆ, ಯಾವ ಟೇಬಲ್ ಹೇಳಿದ್ದು ನಾನು ಎಷ್ಟೊತ್ತಾಗುತ್ತೆ ಸರ್? ಸ್ಯಾಟರ್ಡೆ ಬರುತ್ತೆ, ಬೇಗ ಕೊಡಿಸ್ತೀನಿ. ಒಂದು 10 ಮಿನಿಟ್ಸ್ ಒಳಗಡೆ ಕೊಡ್ತೀನಿ. ಆಲ್ಮೋಸ್ಟ್ 20 ಡೇಸ್ ಅನ್ಸುತ್ತೆ ಡಯಟ್ ಮಾಡಿ. ಸ್ವಲ್ಪ ಜಾಸ್ತಿ ಬಂದ್ ಮಾಡಿದೆ. ಸೊ ನಮ್ಮಮ್ಮ ಕೊಡಿಸ್ತಾರೆ ಅಂತ ತಿಳ್ಕೊಂಡಾಗ ಖುಷಿಯಾಗಿ. ನಮ್ಮ ಅಕ್ಕ ಇವತ್ತು ಡಯಟ್ ಬ್ರೇಕ್ ಮಾಡ್ತಾಳೆ, ಜಿಮ್ಗೆ ಹೋಗ್ತಾಳೆ. ಕೂತಿರೋ ಮಕ್ಕ ದಪ್ಪ ಕಾಣಿಸ್ತಾ ಇದೆ. ಕೂದಲ ಮೇಲೆ ಹಾಕೊಂಡ್ಲೆ ಅಂತ ಇರಬೇಕು. ಸೊ ಅವಳು ಜಿಮ್ಗೆ ಹೋಗ್ತಾ ಇದ್ದಾಳೆ ಲಾಸ್ಟ್ 20 ಡೇಸಿಂದ. ಇವತ್ತೇ ಅವಳು ಚೀಟ್ ಡೇ ಅಂತ ಅಲ್ಲ, ನೀನೋಳು ಪಿಜ್ಜಾ ಬರ್ಗರ್ ತಿಂತಾಳೆ, ಬಿರಿಯಾನಿ ತಿಂತಿದ್ದಾಳೆ ಅಷ್ಟೇ. ಹಿಂದೆ ಇಟ್ಕೊಂತೀರಾ? ನಾನು ನನಗೇನು ಆರ್ಡರ್ ಮಾಡಿರೋದು ಅಂದರೆ ಮಶ್ರೂಮ್ ನೂಡಲ್ಸು ಬಿಟ್ಟರೆ ರೈಸೇ ಇರುತ್ತಲ್ವ ಬಿರಿಯಾನಿ ಅದು ಅಂತ. ಸೊ ನೂಡಲ್ಸ್ ತೊಗೊಳ್ಳೋಣ ಅಂತ. ಬಿಟ್ಟರೆ ಬೇಬಿ ಕಾರ್ನ್ ಏನದು ಒರ್ಸೆ ಇರ್ತಾರೆ ಬಿಡಮ್ಮ. ಇದು ಬೇಬಿ ಕಾರ್ನ್, ಚಿಲ್ಲಿ ಬೇಬಿ ಕಾರ್ನ್ ತೊಗೊತಾ ಇದ್ದೀನಿ ನಾನು. ನೀವೇನು ತೊಗೊತಾ ಇದ್ದೀರಾ? ಮಟನ್ ಬಿರಿಯಾನಿ ಒಂದು, ಗುಂಟೂರು ಚಿಕನ್ನು, ಸ್ಪ್ರೈಟ್. ಓಕೆ, ಬೇಡ ಇವಾಗ ಏನಂದರೆ ನಾವು ಬಂದಿರೋದು ಇವಾಗ ನಂದಿನಿಗೆ. ಲಾಸ್ಟ್ ವ್ಲಾಗ್ ನಾವು ಲೆನ್ಸ್ ಕಟ್ಗೆ ಹೋಗಿದ್ದು ಟೈಮಲ್ಲೂ ನಾವು ನಂದಿನಿ ಕಾಲು ಬಗಲ್ ಮಾಡೋದು. ಹಾಂ, ನಾನೇನು ಹೇಳಿದೆ ಏನು
ಏನೇ ಹೇಳ್ದೆ ಏನು ಕಳ್ಬಾಗ ಏನಕ್ಕೋ ಬ್ರೇಕ್ ಆಯಿತು ಇದು ಮಾತಾಡ್ತಾ ಇರೋದು. ಅದೇ ಇವಾಗ ನಾವು ನಂದಿನಿಗೆ ಬಂದಿದ್ದೀವಿ ಅಂತ ಹೇಳಿದ್ರಲ್ಲ, ನಾವು ಲಾಸ್ಟ್ ಹೋಗಿದ್ದು ಬಂದ್ಬಿಟ್ಟು ಅದೇ ವೀಕ್ ಫಿಟ್ಟು ಮತ್ತು ರಾಯಲ್ ಆಫ್ ಬಗ್ಗೆ ಹೇಳಾಯಿತು. ಲೋಕಲ್ ವೆಂಡರ್ ಹತ್ರನೂ ಹೋಗಿದ್ದೆ. ಆ ಲೋಕಲ್ ವೆಂಡರ್ ಬಗ್ಗೆನೂ ಹೇಳಾಯಿತು. ಇನ್ನೊಂದು ಯಾವುದೋ ಇತ್ತಲ್ಲ, ಅದೇನಷ್ಟು ಏನೋ ಕ್ರಾಫ್ಟ್, ಸೌತೆಕಾಯಿ ಏನು ಕ್ರಾಫ್ಟ್, ಆಂಟಿ ಕ್ರಾಫ್ಟಾ, ಮೇನ್ ಕ್ರಾಫ್ಟಾ, ಏನೋ ಕ್ರಾಫ್ಟಿಗೆ ಇವಾಗ ತಾನೇ ನೆನಪಿತ್ತು. ಸೊ ಆ ಕ್ರಾಫ್ಟು ಆಯಿತಾ, ಏನು ಕ್ರಾಫ್ಟ್, ಆಂಟಿ ಕ್ರಾಫ್ಟ್ ಅನಿಸುತ್ತೆ. ಸೊ ಇವಾಗ ತಾನೇ ಅದನ್ನು ಮುಂಚೆ ಕ್ಲಿಪ್ಸಲ್ಲಿ ನೋಡಿರ್ತೀರಲ್ಲ, ನಾವು ಅಲ್ಲಿ ನೋಡಿದ್ರೆ ಅಲ್ಲಿ ಕಲರ್ ಆಪ್ಷನ್ಸ್ ಚೆನ್ನಾಗಿದೆ. 35 ಕಲರ್ ಆಪ್ಷನ್ಸ್ ಇದೆ. ನಾವು ಕಸ್ಟಮೈಸ್ ಮಾಡ್ಬೋದು, ಎಕ್ಸ್ಟ್ರಾ ಕುಷನಿಂಗ್ ಮಾಡ್ಬೋದು ಎಲ್ಲನೂ. ಸೊ ಅದನ್ನು ಪ್ರಿಫರ್ ಮಾಡ್ಬೋದು. ಬಟ್ ನಾವು ಇನ್ನೂ ನೆಕ್ಸ್ಟ್ ವೀಕ್ ಅವಳು ಇವತ್ತು ಸಂಡೇ, ಸೊ ಅವಳು ಮಂಡೇ ನಾಳೆ ಬೆಳಗ್ಗೆ ವಾಪಸ್ ಹೋಗ್ಬಿಡ್ತಾಳೆ. ತಿರ್ಗಿ ಅವಳು ನೆಕ್ಸ್ಟ್ ಈ ಸಲ ಫ್ರೈಡೇ ಬರ್ತೀಯಾ, ಈ ಫ್ರೈಡೇ ಬರ್ತಾಳೆ ವಾಪಸ್ಸು. ನೆಕ್ಸ್ಟ್ ಫ್ರೈಡೆ ಒಳಗಡೆ ಬರ್ತೀನಿ. ಈ ಫ್ರೈಡೇ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಸಂಡೇ ಹಂಗೆ ಫೈನಲ್ ಮಾಡೋಣ. ಸೊ ಅದೇ ಸ್ಯಾಟರ್ಡೆ 5-6 ನೋಡೋಣ. ನಮ್ಗೆ ಏನು ಇಷ್ಟ ಆಗುತ್ತಾ ಸೊ ಅದೇ ಇವಾಗ ನೆಕ್ಸ್ಟ್ ಸ್ಯಾಟರ್ಡೆ ಹಂಗೆ ಅವ್ನು ಓಡಿಸ್ಬೇಕು. ಅಷ್ಟು ಮನೇಲಿ ಒಂದು ನೆಂಟರು ಬಂದಿದ್ದಾರೆ. ನೆಂಟ್ರಲ್ಲ ಇಲ್ಲಿ ಬಂದಿದೆ, ಇಲ್ಲಿ ಬಂದ್ಬಿಟ್ಟಿದೆ. ಇಲ್ಲಿ ಇದ್ದಾಗ ಸ್ವಲ್ಪ ಹೊಸ ತಂದ್ಬಿಟ್ಟು ಅದೆಲ್ಲ ಖರ್ಚಾಕ್ಬಿಟ್ರೆ ಹಂಗಲ್ಲ. ಹೇಳಿದ್ದು ಸೊ ಇವಾಗ ನೆಕ್ಸ್ಟ್ ಸ್ಯಾಟರ್ಡೆ ಆರ್ ಸಂಡೇ ಅಷ್ಟರಲ್ಲಿ ಡಿಸೈಡ್ ಮಾಡೋಣ. ಅಲ್ಲಿ ಇನ್ನೊಂದು 5-6 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಮಾಡೋಣ. ಏನು ಬಂದಿದೆ ನನಗೆ ಅಲ್ಲಿ ತಿಂಡಿ ಹೊತ್ತು ಕೊಡ್ತಾರೆ ಅಷ್ಟೇ ಗೈಸ್. ಇವಾಗ ತಿನ್ನೋಣ. ಸೊ ಗೈಸ್, ಇದು ನಂದು ಬೇಬಿ ಕಾರ್ನ್ ಚಿಲ್ಲಿ ಬಂದಿದೆ. ಅವ್ರದ್ದು ಏನು ನಿಮ್ಮದು ಗುಂಟೂರು ಚಿಕನ್. ಅವ್ರದ್ದು ಗುಂಟೂರು ಚಿಕನ್ ಅವ್ರು ಅದು ತಿಂತಾ ಇದ್ದಾರೆ. ನಾನು ನಂದು ಸರ್ವ್ ಮಾಡ್ಕೊಂಡು ವಿಲೀಟ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಅಷ್ಟೇ ಗೈಸ್. ನಮ್ಮಮ್ಮ ಫೋಕಸ್ ಆಗ್ತಾಯಿಲ್ಲ. ಆದರೂ ನಮ್ಮಮ್ಮ ಫೋಕಸ್. ನೂಡಲ್ಸು ಚೆನ್ನಾಗಿದೆ, ಇದೂ ಚೆನ್ನಾಗಿದೆ. ನಿಮ್ಮ ಬಿರಿಯಾನಿ ಹೆಂಗಿದೆ ಮ್ಯಾಮ್? ಸೊ ಗೈಸ್, ಇದೇನು ಗೊತ್ತಾ ಗೈಸ್, ಸ್ಪ್ರೈಟು ಅಷ್ಟೇ, ಬೇರೆ ಏನೂ ಅಲ್ಲ. ತಿಂದಾಯಿತು. ಇದು ಏನೋ ಕೋಕೋನಟ್ ಪಡ್ಡಿಂಗ್ ಅಂತ ಟ್ರೈ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಬಿಲ್ ಪೇ ಮಾಡಿ ಎಲ್ಲ ಆಯಿತು. ಇದು ಚಿಕ್ಕ ವಯಸ್ಸಿಂದ ಜಾಸ್ತಿ ಫೇವ್ರೇಟು, ಏನೋ ಫುಲ್ ಚೆನ್ನಾಗಿರುತ್ತೆ. ನನಗಿತ್ತು, ನಮ್ಮ ಅಕ್ಕಂಗೂ ಇಷ್ಟ, ನನಗೂ ಇಷ್ಟ. ಸೊ ಗೈಸ್, ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ವಿಲ್ ಮೀಟ್ ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಸ್ಯಾಟರ್ಡೆ. ಏನೂ ಕಾಣಿಸ್ತಿದ್ಯಾ ಮಮ್ಮಿ? ಕಾಣಿಸ್ತಿದೆ. ಸೊ ಓಕೆ ಗೈಸ್, ನೆಕ್ಸ್ಟ್ ವೀಕ್ Bye. That is like to sit, it's nice, but I didn't like the sidewise and all. If I want to sleep, no, I want to put something on it and sleep. I'll ask him. Any other? I didn't like the colors also. one color. This is one color, okay. This blue is only appealing to me. Other than blue, nothing is good. This green we have at home. Same green we have. Wall. This green. Not wall. We have one sofa with that green color. ಸೊ ಗೈಸ್, ಇದೇ ರಿಕ್ಲೈನರ್ ನಮ್ಮ ಮನೆಗೆ ಇವಾಗ ತಂದಿರೋದು. ಇಲ್ಲಿ ಹಿಂಗೆ ಓಪನ್ ಮಾಡ್ಬೋದು. ನಿಮಗೆ ಫುಲ್ ಓಪನ್ ಮಾಡಿ ತೋರಿಸ್ತೀನಿ ರೀ. ಚೆನ್ನಾಗಿದೆ. ಈ ಕಲರ್ ಬಂದುಬಿಟ್ಟು ಕೋಬಾಲ್ಟ್ ಬ್ಲೂ. ನನಗೂ ಇಷ್ಟ ಆಯಿತು, ನಮ್ಮ ಅಕ್ಕಗೆ ಎಲ್ರಿಗೂ ಇಷ್ಟ ಆಯಿತು. ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದ್ರದ್ದು ಇಲ್ಲಿದೆ ಓಪನ್ ಮಾಡೋದು. ಯಪ್ಪ ಎಳಿಬೇಕು, ಏನಿಲ್ಲ. ನಮ್ಮಮ್ಮ ಇದ್ರ ಮೇಲೆ ಟೀ ಕುಡಿಯೋಕ್ಕೆ ಬಿಡೋಲ್ಲ. ನಾನಿಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಮಮ್ಮಿ. ಟೀ ಕುಡಿಯೋಕ್ಕೆ ಬಿಡೋಲ್ಲ. ಅಲ್ಲಿ ಫುಲ್ಲು ಇದ್ರ ಮೇಲೆ ಫುಲ್ ಕಾಪಾಡ್ಕೊತವ್ರೆ. ಹಿಂಗೊಂದು ಹೋಗುತ್ತೆ, ಮತ್ತು ಈಗೇನು ಹಿಂದೆ ಪುಷ್ ಮಾಡಿದ್ರು ಕೂಡ ಆಗುತ್ತೆ. ಜಸ್ಟ್ ಶೋ ಯು ಗೈಸ್. ಸೊ ದಿಸ್ ಇಸ್ ಫುಲ್ ಹಿಂಗೆ ಕಾಣುತ್ತೆ. ಲೈಕ್ ಆ್ಯಸ್ ಎ ಬೆಡ್ ನಾವು ಮಲ್ಕೊಬೋದು. ನಾನು ಇವತ್ತು ಇದ್ರ ಮೇಲೇ ಆಲ್ಮೋಸ್ಟ್ 3 hours ಮಲ್ಕೊಂಡು 3 to 4 hours ಮಲಗಿದ್ದೆ. ಚೆನ್ನಾಗಿದೆ. ಇದು ಇನ್ನೂ ಹಿಂದೆನೂ ರಿಕ್ಲೈನ್ ಆಗುತ್ತೆ. ನಂಗೆ ಮಾಡೋಕ್ಕೆ ಬಂದಿಲ್ಲ. ನಾವು ಮಲ್ಕೊಂಡು ಮಾಡಿದ್ರೆ ಇಟ್ ವಿಲ್ ಬಿ ಈಸಿಯರ್. ಸೊ ಅಷ್ಟಾಗಿ ಇನ್ನೂ 2 ಸೋಫಾಸ್ ತರಬೇಕು. 2 ಸೋಫಾ ಇನ್ನೂ ಅದು ಬಂದಿಲ್ಲ, ಅದಿನ್ನೂ ತರಬೇಕು. ಅದು ಯಾವ ಕಲರ್ ತರೋದು ಗೊತ್ತಿಲ್ಲ.
ನಾನು ಇದೇ ಕಲರ್ ತನ್ನಿ ಅಂತ ಇದ್ದೀನಿ. ಅವರು ನಮ್ಮ ಮನೆ ಇರೋ ಗೋಲ್ಡ್ ಕಲರ್ ಮ್ಯಾಚಿಂಗ್ ತರೋಣ ಅಂತ ಇದ್ದಾರೆ. ಅವ್ರ ವಿಶ್ ಇದಕ್ಕೆ 19 or 20,000 ಆಗಿದೆ, ಜಸ್ಟ್ ಇದು ಒಂದಕ್ಕೆ ಅಷ್ಟೇ ಗೈಸ್. ಸೊ ಹಾಯ್ ಗೈಸ್, ಇವತ್ತು ಡೇಟು December 7th. ನಮ್ಮ ಮನೆಗೆ ಆಲ್ರೆಡಿ ರಿಕ್ಲೈನರ್ ತಂದಾಗಿದೆ. ಅದು ರಿಕ್ಲೈನರ್ ತರೋಕ್ಕೆ ಗುರಿಪ್ರೆ ಹೋಗಿದ್ರು. ಅದ್ರದ್ದು ಬರೀ ಇಮೇಜಸ್ ಇದೆ, ಇಬ್ಬರು ಏನೂ ವೀಡಿಯೋಸ್ ಮಾಡಿಲ್ಲ ಅಂತೆ. ಇವತ್ತು 2 seater ಸೋಫಾ ತರಕ್ಕೆ ಹೋಗ್ತಾ ಇರೋದು. ಸೊ ಅದು ನಮ್ಮ ಮನೇಲಿ ಇವಾಗಿದೆ ಅಲ್ಲ ಕೊಬಾಲ್ಟ್ ಬ್ಲೂ, ಅದೇ ಥರ ಕಸ್ಟಮೈಸ್ ಮಾಡ್ಸೋಕ್ಕಾದ್ರೆ ಅದೇ ಕಲರ್ ಮಾಡಿಸ್ತೀವಿ, ಇಲ್ಲ ಅಂದರೆ ಅದೇ ರೆಡಿಮೇಡ್ ಸಿಕ್ಕಿದ್ರೆ ತೊಗೊಂಬರೋಣ ಅಂತ ಹೋಗ್ತಾ ಇರೋದು. ನಮ್ಮ ಅಕ್ಕ ಎಷ್ಟೊಂದು ದಿನ ಆದಮೇಲೆ ಬರೀದ್ದಾಳೆ. ನೀನು ಇದೆಯಾ ನನ್ನ ಜೊತೆಲೆ, ಅದರಲ್ಲೇನು. ಸೊ ಅಷ್ಟೇ, ಇವಾಗ ಆಟೋಲ್ಲಿ ಹೋಗ್ತಾ ಇದ್ದೀವಿ. ಟೈಮ್ 4 or 5 ಅನಿಸುತ್ತೆ. ಸೊ ಹೋಗೋಣ. ತಗೊಳ್ಳಿ ಅಂತ ನನಗೆ ಇಲ್ಲಿ ಕೈ ಹತ್ರ ಒಂಥರ ಚೆನ್ನಾಗಿಲ್ಲ. ಅದು ಕ್ಲೀನರ ಕಲರ್ ಇಲ್ಲ, ಕಲರ್ ಅಲ್ಲಮ್ಮ, ಫಾರ್ಮ್ಯಾಟ್ ಇತ್ತು. ಕೂತ್ಕೊಳ್ಳೋ ಇಲ್ಲಿ ಹೊರ್ಕೊಳಕ್ಕೆ ಜಾಗ ಸೌಂಡು ಗಗ್ಗ ಅಂತ ನಮ್ಮಮ್ಮ. ಪೆಪ್ಪರ್ ಫ್ರೈ ಹೋಗಿದ್ರಿ, ಪೆಪ್ಪರ್ ಫ್ರೈಗೆ ಹೋಗಿದ್ರಿ. ಅಲ್ಲಿ ಆಲ್ರೆಡಿ ನಮ್ಮ ಅಕ್ಕ ಮುಂಚೆ ಇಂದ್ರಾನಗರಲ್ಲಿರೋ ಕಡೆ ಹೋಗಿರ್ಲಂತೆ. ವೇಕ್ ಫಿಟ್ಗೆ ಹೋಗ್ಬಿಟ್ಟು ಹೋಗೋಣ ಫಸ್ಟು. ಹಾಂ ಸರಿ. ಎಲ್ಲೈತೆ ವೈಟ್ ಫಿಟ್ಟು? ವೇಕ್ ಫಿಟ್ಟಲ್ಲಿ ಕಾಂಪಿಟೇಟರು ಮುಂದೆ. ಸೊ ಅಲ್ಲಿಗೆ ಹೋಗಿದ್ರಿ. ನಮ್ಗೆ ಅಲ್ಲಿ ಇಷ್ಟ ಆಯಿತು ಕಲರ್ ಆಗಲಿ ಇದನ್ನು. ಬಟ್ ಇನ್ನೊಂದು ಸರಿ 3 ಇಲ್ಲಿ ಆಪೋಸಿಟಲ್ಲೇ ಇದೆ. 3 ನೋಡಿ ಇವಾಗ ಡಿಸೈಡ್ ಮಾಡ್ಕೊಂಡು ತೊಗೊಂಡು ಹೋಗೋದು. ನಂದೇ ವ್ಲಾಗು. ಗಂಡ ಅಂತ ಬೈತಾ ಇದ್ದಾರೆ. ತಾಯಿ ಇಂಪಾರ್ಟೆಂಟ್ ಅಲ್ಲ. ಹೋಗ ಆ ಕಡೆ ಮಾತಾಡಬೇಡ, ಬೈದರು, ಏನೋ ಅಂದರು ಗೊತ್ತಿಲ್ಲ. ಇವಾಗ ಇದೇನೋ ಇದು ಡ್ಯಾಮ್ ರೋ ಅದಕ್ಕೆ ಹೋಗಿದ್ರಿ. 2000 years later. ಡ್ಯಾಮ್ರೋ ಅಂತ ಹೋಗಿದ್ರಿ. ಯಾಕೋ ನಿಮ್ಮ ಥರನೇ ಒಳಗಡೆನೂ ಏನೂ ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ, ಮತ್ತು ಇನ್ನೊಂದೇನೋ ಕ್ವಾಲಿಟಿ ಓಕೆ, ಬಟ್ ಏನಂದರೆ ಡಿಸೈನ್ಸ್ ಅಷ್ಟು ಡಿಸೈನ್ಸ್ ಚೆನ್ನಾಗಿಲ್ಲ, ಕಲರ್ಸ್ ಇಲ್ಲ, ಆಪ್ಷನ್ಸ್ ಇಲ್ಲ, ಮತ್ತು ತುಂಬ ಸ್ಟ್ಯಾಗ್ನೆಂಟ್ ಅವರು ಕಸ್ಟಮೈಸೇಷನ್ ಏನು ಮಾಡೋಣ ಅಷ್ಟು ಹಿಡಿತಾ ಇದೆಯಾ? ಇಳಿತಾ ಇದೆಯಾ? ಬೆಟ್ಟ ಇಳಿತವ್ರೆ ನಮ್ಮಮ್ಮ. ಅಯ್ಯೋ ಸ್ಮೈ, ಹುಷಾರು. ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ. ಇಬ್ರು ಪ್ರೋಟೀನ್ ಬಾರ್ ತಿಂತ ಏನು ಎಕ್ಲೇಸ್ ಚಾಕ್ಲೇಟ್ ಅಂತ ಪ್ರೋಟೀನ್ ಬಾರ್ನ ಬಾಯ್ ಬಾಯ್. ಸೊ ಗೈಸ್, ನಾವಿವಾಗ ವಾಪಸ್ ಪೆಪ್ಪರ್ ಫ್ರೈಗೆ ಹೋಗ್ತಾ ಇದ್ದೀವಿ. ರೋಡ್ ಕ್ರಾಸಿಂಗ್ ಮಾಡಿ ಈ ಕಡೆಗೆ ಹೋಗಿ ಹೋಗ್ತೀವಿ. ಪೆಪ್ಪರ್ ಸ್ಪ್ರೇ. ಬಾ. ಸೊ ಇವಾಗ ಇಲ್ಲಿ ಬಂದಿದ್ರಿ ವೇಕ್ ಫಿಟ್ಟಲ್ಲಿ. ಅಲ್ಲಿ ಏನೋ ನಮ್ಗೆ ಇಷ್ಟ ಆಗಿಲ್ಲ. ವಾಪಸ್ ಪೆಪ್ಪರ್ ಫ್ರೈಲೇ ಅಲ್ಲೊಂದು ಬ್ಲೂ ಸೋಫಾ ನೋಡಿದ್ರಿ. ಅದು ಕುತ್ಕೊಳ್ಳೋಕ್ಕೆಲ್ಲ ಮೆತ್ತಗೂ ಇದೆ, ಎಲ್ಲನೂ ಚೆನ್ನಾಗಿದೆ, ಹುಷಾರು. ಸೊ ಅದಕ್ಕೆ ಫೈನಲೈಸ್ ಮಾಡೋಣ, ಇನ್ನೇನು ಬೇಡ. ಮತ್ತು ಹೋಮ್ ಲೇನ್ ಅಂತ ಇದೆ, ಅಲ್ಲಿ ಹೋಗೋಣ ಅಂದ್ಕೊಂಡ್ರೆ ಅದು ಬಂದು ಇದು ಏನಂತಾರೆ ಫರ್ನಿಚರ್ ಇರೋದಲ್ಲ, ಅವ್ರನ್ನೇನಂತಾರೋ ಇಂಟೀರಿಯರ್ ಡಿಸೈನರ್ ಇರ್ತಾರೆ ಅಲ್ಲ, ಅವ್ರಿಗೆ ಮನೆ ಪ್ಲ್ಯಾನ್ ಕೊಟ್ಟು ಈ ಥರ ಡಿಸ್ಕಸ್ ಮಾಡೋದು, ಆ ಥರ ಪ್ಲೇಸ್ ಅದು.
ಸೊ ಜಸ್ಟ್ ಸೋಫಾ ಅಂತ ಸೇಲ್ ಮಾಡಲ್ಲ. ನೋಡೆ ಹುಷಾರು. ಯರ್ ಬ್ಯಾಕ್. ಅಲ್ಲಿ ಆರ್ಡರ್ ಕೊಟ್ಬಿಟ್ಟು ಬರಲಿ ಬಾರ್. ಏಯ್ ಬಾಮ್ಮ. ಇದೇ ತಾನೇ ಬ್ಲೂ ಇವಾಗಿರೋದು ಮನೇಲಿ. ಇದು ಇನ್ನೂ ಸ್ವಲ್ಪ ಲೈಟಾಗಿ ಡಾರ್ಕ್ ಇದ್ದಂಗಿದೆ. ಸೊ ಇದೇನಾ ಅಷ್ಟೇ. ಅದೇ ನೋಡಿ ಸೇಮೇ ಅದು. ಫ್ಯಾಬ್ರಿಕ್ ಇದು ಅದು 60 ಹೇಳಿದವರು 60 ಇಂಚ್ 62 ಇಂಚಸ್. 62 ಇಂಚಸ್. ತಾನೆ ಇದು ಅಷ್ಟೇ ಸ್ವಲ್ಪ ಆಚೆ ಬರುತ್ತೆ. ಏನು ಎಲ್ಲ ಎಕ್ಸೈಟಿಂಗ್ ಆಗಿರುತ್ತೆ ಸೋಫಾ ಶಾಪಿಂಗ್ ನಾನು ಮನೇಲಿ ನೋಡ್ಬಿಟ್ಟು ಈ ಥರ ಎಲ್ಲ ಅರೇಂಜ್ ಮಾಡಬೇಕು. ನಾವಿವಾಗ ಎಲ್ಲಿದ್ದೀವಿ? ನಾವು ಇಂಡಿಯನ್ ಓಷನಲ್ಲಿದ್ದೀವಿ ಇನ್ನು. ಈ ಕನ್ನಡಿ ಹೆಂಗೆ ಹಂಗೆ ನಮ್ಮಮ್ಮ ನೋಡ್ತಾರೋ ಏನಾಗೈತೆ ಇವಳಿಗೆ, ಹೋಗಿದ ಕಡೆ ಎಲ್ಲ ಲಿಪ್ಸ್ಟಿಕ್ ಹಾಕೊತಾಳೆ ಅಂತ ತಾನೇ. ಇದು ನಮ್ಮ ಅಕ್ಕ ತಾನೆ ಕೋಪ ಬಂದಿದೆ. ಎಲ್ಲ ಇವ್ರ ಅಕ್ಕಂದು ಎಲ್ಲ ಇವ್ರ ಅಕ್ಕಂದು. 18 ವರ್ಷ ಆಯ್ತಲ್ಲ ನಿಮಗೆ. ಮನೆ ಬರ್ಕೊಡು. ತಗೋ ನಿಂದೆ ನಾನು. ಹೋಗಿ ಇದೇ ಸೋಫಾನೇ, ಸೇಮ್ ಸೋಫಾ ಇದಲ್ಲ, ಇದನ್ನು ತೊಗೊತಾ ಇರೋದು. ಇದರಲ್ಲಿ ಕುಷನ್ಸು ಇದು ಎರಡೂ ಡಿಟ್ಯಾಚಬಲ್ ಇರುತ್ತೆ ಅಂತೆ. ಸೊ ನಾವು ಅದನ್ನು ಪಫ್ ಮಾಡಿಸಿ ವಾಪಸ್ ಎಷ್ಟೊಂದು ಇಯರ್ಸ್ ಯೂಸ್ ಮಾಡ್ಬೋದು ಕೂಡ. ಇದರಲ್ಲಿ ಬ್ಲೂ ಕಲರು, ಡಾರ್ಕ್ ಬ್ಲೂ, ನಮ್ಮ ಮನೇಲಿರೋ ರಿಕ್ಲೈನರ್ ಬ್ಲೂ. ಬಟ್ ಮೆಟೀರಿಯಲ್ಲು ಇದು ಫ್ಯಾಬ್ರಿಕ್ ಮೆಟೀರಿಯಲ್ಲು. ನಾವು ತೊಗೊತಾ ಇರೋದು ವೆಲ್ವೆಟ್ ಮೆಟೀರಿಯಲ್ಲು. ಇದ್ರ ಜೊತೆಗೆ ಒಂದು ಟೇಬಲ್ ಕೂಡ, ಸೈಡ್ ಟೇಬಲ್ಲು, ಜಸ್ಟ್ ಲೈಕ್ ದಿಸ್ ಒಂದು ಟೇಬಲ್ ಕೂಡ. ಸೊ ಇಷ್ಟಕ್ಕೆ 32 or 33 ಪೇ ಮಾಡ್ತಾ ಇದ್ದಾರೆ. ರಿಕ್ಲೈನರ್ ಒಂದು 20 ಆಯಿತು. ಎಷ್ಟು ಬರುತ್ತೆ? ಲೆಂತ್ ಎಷ್ಟು ಬರುತ್ತೆ? ಅಗಲ ಎಷ್ಟು ಬರುತ್ತೆ? ಅಷ್ಟೇ. ಸರಿ. ಏನಾದ್ರು ಅದು ಕಾಫಿ ಗಿಫ್ ಇಟ್ಕೊಂಡು ಇವಾಗ ಸೈಡ್ ಟೇಬಲ್ ಥರಮ್ಮ, ಈ ಥರ ಸೈಡ್ ಟೇಬಲ್ ಥರ. ಸೋಫಾ ಮಧ್ಯಲ್ಲಿಕ್ಕೋ, ರಿಕ್ಲೈನರ್ ಇದ್ರ ಮಧ್ಯ. ಅಯ್ಯೋ ನಮ್ಮ ಅಮ್ಮಂಗೆ ನಿದ್ದೆ. ಅದೇ ಅಮ್ಮ ಬಂದಿತ್ತು, ನಾನು ಎಲ್ಲಿ ಇರೋದೇ ಇಲ್ಲ. ನೀನು ಇದೆಯಮ್ಮ ಇಲ್ಲಿ ಇಲ್ವಾ ಸಾಕು, ನಾನು ಮಾತ್ರ ಅಯ್ಯೋ ಅದಕ್ಕೆ ಅಮ್ಮ ಬರ್ಬೇಕು. ಮಹಾಲಕ್ಷ್ಮಿ ನಾನು ಇದ್ದಂಗೆ ಗೊತ್ತಾ. ಸರಸ್ವತಿ ನಮ್ಮಮ್ಮ. ಸೊ ದೊಡ್ಡಮ್ಮ ಏನಂದ್ರು, ನಾನು ವೇಸ್ಟ್, ನಾನು ಬಂದಾಗಲ್ಲ ಆಗಲ್ಲ ಅಂತ. ಒಬ್ಳೆ ಎಲ್ಲಿ ಬಂದಿದ್ದೆ, ನಾನು ಒಬ್ಳೆ ಹೋಗಿದ್ದೆ ಎಷ್ಟೊಂದು ಸಲ. ಸೊ ಮನೆಗೆ ಕಾಣಿಸ್ತೀಯಮ್ಮ, ನಮ್ಮ ಅಮ್ಮಂಗೆ ಅಲ್ಲಿ ಮಧ್ಯದಲ್ಲಿ ಸರ್ಕಲ್ ಬರುತ್ತೆ ಹಂಗೆ ಅನ್ಕೋತಾರೆ. ಸೊ ಇವಾಗ ನಾವು ಆರ್ಡರ್ ಮಾಡಾಯಿತು. ನಾನು ನಿಮಗೆಲ್ಲ ಹೇಳ್ದೆ ಏನು ಫ್ಯಾಬ್ರಿಕ್ಕು ಎಲ್ಲನೂ ಹೇಳಿದ್ದೀನಿ. ಸೊ ಅಷ್ಟೇ ತೊಗೊಂಡಾಯ್ತು. ಇವಾಗ ಎಲ್ಲರೂ ತಿನ್ನಕ್ಕೆ ಹೋಗೋದು, ಖುಷಿಗೆ ತಿನ್ನಕ್ಕೆ ಹೋಗೋಣ. ಇವಾಗ ಡ್ರೋನ್ ತೆಗ್ಬಿಟ್ಲು, ಡ್ರೋನ್ ಮಾಡು. ತೆಗಿ ಕುಸ್ಮತ್ ಬೇಡ, ಹಿಂಗೆ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ. ಗಾಡಿಗಳು ಜಾಸ್ತಿ ಬಂತಲ್ಲ ಲೈಟ್. ಆ ರೋಡ್ ಅದೇನು ಈ ರೋಡ್ ಅಮ್ಮ ಅವ್ರ ಅಂಗಡಿ, ಈ ರೋಡ್ ತಾನೆ. ಈ ಕಡೆ ಬರೋ ನೀವು. ನಾನೇ ಒಬ್ಬಳೇ ಸೊ ಗೈಸ್, ಇದು ಚಾಯ್ಸ್ ಆಫ್ ಚಿಲ್ಲಿ. ಇದರಲ್ಲಿ ಮಶ್ರೂಮ್ ತೊಗೊಂಡಿದ್ದೀವಿ. ಅದಾದ ಡಿಲೈಟು ವೈಟ್ ಸಾಸು. ಯಾವಾಗೂ ರೈಸ್ ಇಲ್ಲ ಮಮ್ಮಿ, ನಾನು ಯಾರಿಗೂ ಕೊಡಲ್ಲ. ಅದಾದ ಇದು ಅನ್ಸುತ್ತೆ ಪಟಿಯಾಲ ತೊಗೊಂಡು ಕ್ರಿಸ್ಮಸ್ಗೆ ಹೆಂಗೆ ಹೊಲ್ಸ್ಕೊತವ್ರೆ, ಏನು ಹೇಳ್ತಾರೋ. ಆಮೇಲೆ ಕುಲ್ಚಾ, ನಮಗೆ ಇಬ್ರಿಗೂ ಬಟರು, ನಮ್ಮ ಅಕ್ಕಗೆ ಪ್ಲೇನು. ಆಮೇಲೆ 7up. ನಮ್ಮ ಅಕ್ಕಗಳು ದಪ್ಪ ಕಾಣ್ತಿದ್ದಾಳೆ ಅಂತ ಟೆನ್ಷನ್ ಆಗೋಯ್ತು. ಸೊ ಇವಾಗ ನಾವು ಏನೇನು ಹೇಳಿದ್ಯಾ ಇದು ಮಮ್ಮಿ. ಸೊ ನಾವಿವಾಗ 1947ಗೆ ಬಂದಿದ್ದೀವಿ. ಮುಂಚೆನೂ ಹೋಗಿದ್ದೀವಿ ಅನ್ಸುತ್ತೆ, ಇಲ್ಲ 1522 ಹೋಗಿದ್ದು. ಎಲ್ಲ ಒಂದೇ ಥರ ಇದೆ. ನೀನು ಹೇಳ್ಬೇಕಿತ್ತು ನನಗೇನು ಬೇಕಂತ. ಪಾಸ್ತಾ ಮಣ್ಣು. ಅಮ್ಮೋ ನೀನು ತಿನ್ಬೇಡ ಪಾಸ್ತಾ. ಯಾವಾಗ ರೈಸ್ ತೊಗೊತೀವಿ, ಒಂದ್ಸರಿ ಪಾಸ್ತಾ ತೊಗೊಂಡ್ರೆ 7 ಅಂತ ಆ ಊಟ ಅನ್ಕೊಂಡೆ ನಾನು. ಏನಾಗುತ್ತಾ 1947 ಏನು ಮಾಡ್ತಾ ಇದ್ರು? ಅದೇ ಥರನೇ ಗ್ರೇವಿ ಆರ್ಡರ್ ಮಾಡಿರೋದು, ಹಳೇ ಥರ ಅದು, ಆ ಟ್ರೆಡಿಷನಲ್. ಸೊ
ಬಟರ್ ಕೊಡ್ತಾನೆ. ನಮ್ಮಮ್ಮ ಏನು ಹೇಳ್ಕೊಡ್ತವ್ರೆ ಅಂದರೆ ನೀನು ತಿನ್ಬಿಡು, ಆಮೇಲೆ ನೀನು ಜಿಮ್ ಇನ್ಸ್ಟ್ರಕ್ಟರ್ ಏನು ನ್ಯೂಟ್ರಿಷನಿಷ್ಟ ಅವ್ರಿಗೆ ಕಳಿಸ್ಬೇಡ ನಿನ್ನ ಫೋಟೋನ ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಇವಾಗ ಅದೆಲ್ಲ ಏನು ಅಲ್ಲಿ ನಂಗೆ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಮೋಮೋಸ್ ತಿನ್ನೋಕೆ ಹೋಗಿದೆ. ಅಲ್ಲಿ ನಾನು ವೆಜ್ ಮೋಮೋಸ್ ತಿಂದೆ. ಇಬ್ಬರು ಪಾಪ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಮೋಮೋಸು, ಗೋಬಿ ಮಂಚೂರಿಯನ್, ಪೀಸಾ ತಿನ್ನೋದೇನೋ ತುಂಬ ಆಸೆ. ಏನಕ್ಕಂದರೆ ಅವ್ಳು ಜಿಮ್ಗೆ ಹೋದಾಗಿಂದ ನಾನೇನು ತಿಂತಾ ಇಲ್ಲ, ಇವಳೇನು ಕೊಡಿಸ್ತಾ ಇಲ್ಲ ಅಂದರೆ ನಾನೇನು ತಿನ್ನಲ್ಲ ಅವಾಗ ಅದಕ್ಕೆ. ಸೊ ಇವಾಗ ಬಂದಿದ್ದೀವಿ 1947ಗೆ ಸೋಫಾ ತೊಗೊಂಡಾಯ್ತು, ತಿನ್ಬಿಟ್ಟು ಮನೆಗೆ ಹೋಗಿ ಮಲ್ಕೊಳ್ಳೋದು. ಈ ವ್ಲಾಗ್ ಇಷ್ಟೇ ತಾನೇ? I'm sitting here wondering. I'm sitting here wondering. I'm sitting here wondering. ಇದು ಏನೋ 1947 ಅಂತೆ. ಅವತ್ತು ಮಾಡಿರೋದು ಇವತ್ತು ತಿಂತಾ ಇದ್ದೀವಿ ಗೈಸ್. ಏನಿಲ್ಲ, ಅವತ್ತಿನ ರೆಸಿಪಿ ಇವಾಗ ಮಾಡೋರೆ ಅಂತ ಅಷ್ಟೇ. ಮಸಾಲ ಕಮ್ಮಿನಾ? ಮಸಾಲ ಕಮ್ಮಿ ಇಲ್ಲ. ಅವಾಗ ಖಾರ ತಿಂತಾ ಇರಲಿಲ್ಲ ಅನಿಸುತ್ತೆ. ಸೊ ಗೈಸ್ ಏನೋ ಇದು ಅದೇ ಚೇಪೆಕಾಯ್ದು ಐಸ್ ಕ್ರೀಮ್ ಅಂತೆ, ಅದ್ರ ಮೇಲೆ ಪಕ್ಕ ಖಾರದ ಪುಡಿ ಉದುರಿಸ್ಕೊಟ್ಟವ್ರೆ. ಇವಾಗ ತಿಂತಾರೆ ಇಬ್ಬರು, ತಿಂದ್ಬಿಟ್ಟು ಹಿಂಗಿದೆ ಹೇಳ್ತಾರೆ. ಅಮ್ಮ ಖಾರದ ಪುಡಿ ಖಾರದ ಪುಡಿ ಮಾತ್ರ ಎತ್ಕೊಂಡ್ರು. ಏನದು ಖಾರದ ಪುಡಿನ ತಾನೇ? ಸೀಬೆಕಾಯಿ ಫ್ಲೇವರ್ ಹಾಕೋರಷ್ಟೇ. ಚೇಪೆಕಾಯಿ ಇದು ಐಸ್ ಕ್ರೀಮ್ ನ್ಯಾಚುರಲ್ ಐಸ್ ಕ್ರೀಮ್ ಅಂತ ಗೈಸ್. ಚೆನ್ನಾಗಿದೆಯಾ? ಅದು ಖಾರದ ಪುಡಿನಾ? ತಿನ್ನೋಡು. ಅಮ್ಮ ನಾನು ಬಂದೆ. ಇದಕ್ಕೆ ಯಾವತ್ತೂ ಹೋಗ್ಬೇಕಿತ್ತು, ಇವತ್ತು ಹೋದ್ರೆ ಅಷ್ಟೆಲ್ಲ ಎತ್ತು ಫುಡ್. ಹೌದು ಐಸ್ ಕ್ರೀಮ್ ನಾನು ಚೆನ್ನಾಗಿತ್ತು. ಪ್ರಶಾಂತ್ ನೀವೇ ಇಲ್ಲಿ ಬಂದಿದ್ದು. ನಾನು ಪ್ರಶಾಂತ್ಗಿಂತ ಚೆನ್ನಾಗಿದೆ ಅದು. ಹೌದು, ಆಟೋ ಬುಕ್ ಆಗಿದೆ, ಬಂದ್ಬಿಟ್ಟಿದೆ. ನಾನು ಬಂದ್ರಿ ಸರ್ ಕೆಳಗಿಳಿತಾ 1947 ಹತ್ರ ಇದ್ದೀವಿ. 1947 ಅವಳೆ ನಮ್ಮ ಅಕ್ಕ ಮುಂದೆನೇ ಬಂದಿಲ್ಲ. ಹೋಗ್ತಾ ಇದ್ದೀವಿ ಅಷ್ಟೇ. ಚಳಿ ಅಯ್ಯೋ ಮಗು ಮೇಲೆ ಎಲ್ಲವೂ ನಮ್ಮ ಮಮ್ಮಿಗೆ. ಸೊ ಇವಾಗ ಅಲ್ಲಿ ನಮ್ಮ ಅಕ್ಕ ಕಾಣಿಸ್ತಾಳೆ ಇಳ್ಕೊಂಡು. ಕಾಣಿಸ್ತಾ ಇದೆ. ಸೊ ಇದೆಲ್ಲ ನೋಡಿದ್ದೀನಿ ಐರಿಸ್, ಅದೇ ಇವಾಗ ತಾನೇ ನೋಡಿದ್ರಲ್ಲಿ. ಸೊ ಆಯಿತು ಗೈಸ್, ಮನೆಗೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಏನಾದರೂ ಮಾತಾಡೋಣ. ಬಿಟ್ಟರೆ ಇನ್ನು ಸೋಫಾ ಬಂದಮೇಲೆ ನಾನು 2 ಸೋಫಾನು ಒಟ್ಟಿಗೆ ತೋರಿಸ್ತೀನಿ. ಅಷ್ಟೇ ಗೈಸ್. ಇದು ರಿಕ್ಲೈನರ್. ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಅಂತ ಅನ್ಕೊತೀನಿ, ಶೂಟ್ ಮಾಡಿದ್ದೀನಿ ಇರುವ, ನಂಗೆ ನಿಜ ನೆನಪಿಲ್ಲ. ಸೊ ಇದು ರಿಕ್ಲೈನರು. ನಾವು ಇದು ಬೇರೆ ಕಡೆ ಆರ್ಡರ್ ಮಾಡಿದ್ದು. ಇದಕ್ಕೆ ನಾನು ಅವ್ರು ಆರ್ಡರ್ ಮಾಡಿದಾಗ ಬರೀ ನಮ್ಮ ಮಮ್ಮಿ ಅಕ್ಕ ಹೋಗಿದ್ರು, ನಾನು ಹೋಗಿರಲಿಲ್ಲ. ಸೊ ಈ ರಿಕ್ಲೈನರ್ ತುಂಬ ಚೆನ್ನಾಗಿದೆ. ಮೇನ್ ಸೋಫಾನ ರಿಕ್ಲೈನರ್ ತಂದಿದ್ದೆ ನಮ್ಮ ಮಮ್ಮಿಗೋಸ್ಕರ, ಬಟ್ ಇದು ಯಾರಿಗೂ ಕೂತ್ಕೊಳ್ಳೋಕೆ ಬಿಡಲ್ಲ, ನಾನು ಒಬ್ಬಳೇ ಇರ್ತೀನಿ. ಇದು ಬಂದು ಆಲ್ಮೋಸ್ಟ್ ಒಂದು 20 ಡೇಸ್ ಆಯಿತು ಅಂತ ಅಂದ್ಕೊತೀನಿ. ಹೌದು. ಸೊ ದಿಸ್ ಈಸ್ ಮೈ ಫೇವ್ರೆಟ್. ನಮ್ಮ ಮನೇಲಿ ಇರೋ ಫೇವ್ರೆಟ್ ಫರ್ನಿಚರೇ ಇದು. ಸೊ ಆರ್ಡರ್ ಮಾಡಿ ನಾನು ನಿಮಗೆ ಲಾಸ್ಟ್ ಕ್ಲಿಪ್ಸಲ್ಲಿ ತೋರಿಸಿರೋ ಹಾಗೆ ಸೋಫಾ ಕೊನೆಗೂ ಬಂದ್ಬಿಡ್ತು ಗೈಸ್. ಇದೇ ಸೋಫಾ 2 ಸೀಟರ್ ಆರ್ಡರ್ ಮಾಡಿರೋದು. ಸೊ ನನಗೇನೋ ಇದು ಆಮ್ರೆಸ್ಟ್ ತುಂಬ ದೊಡ್ಡದು ಅಂತ ಅನ್ನಿಸ್ತು. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಸೊ ಇರಲಿ, ಚೆನ್ನಾಗಿದೆ. ಫುಲ್ಲು ಹೇಗೆ ಬೇಕು ಕುಷನಿಯಾಗಿ ಬೇಕಿತ್ತು ಹಾಗೆ ಇದೆ. ಸೊ
ಫುಲ್ ಇಷ್ಟ ಆಯಿತು ಈ ಸೋಫಾನು. ಇದು ಆಲ್ಮೋಸ್ಟ್ ಒಂದು ಮ್ಯಾನುಫ್ಯಾಕ್ಚರ್ ಏನೋ ಆಗಿ ಬರೋಕ್ಕೆ ಆಲ್ಮೋಸ್ಟ್ 20 ಡೇಸ್ ತೊಗೊಂತು. ಇದು ಪೆಪ್ಪರ್ ಫ್ರೈ ಅಂತ ತೊಗೊಂಡಿದ್ದು, ಫೈನಲ್ ಆರ್ಡರ್ ಮಾಡಿದ್ದು. ದೆನ್ ಇದು ಬೇರೆ ಕಡೆಯಿಂದ ಮಾಡಿರೋದು. ಇದೆಲ್ಲಿ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಹೋಗಿರಲಿಲ್ಲ ಅವರಿಬ್ಬರ ಜೊತೆಗೆ. ಸೊ ಅದಕ್ಕೋಸ್ಕರ ಇದ್ರ ಜೊತೆಗೆ ಅದೇನೋ ಏನಂತಾರೆ ಎಕ್ಸ್ಟ್ರಾ ಒಂದು ಫರ್ನಿಚರ್ ತೊಗೊಬೋದು ಅಂತ ಆಫರ್ ಕೊಟ್ಟರು. ಸೊ ಅದು ಆವಾಗ ಈ ಟೇಬಲ್ ತೊಗೊಂಡಿದ್ದು ಇದೆ. ಸೈಡ್ ಟೇಬಲ್ ಥರ ಮಿನಿ ಟೇಬಲ್ಲು. ಅವರು ಗ್ಲಾಸಲ್ಲಿ ತೋರಿಸಿದ್ರು. ನಮ್ಮ ಮನೇಲಿ ಗ್ಲಾಸ್ ಬೇಡ ಒಡೆದೋಗುತ್ತೆ ಅಂದ್ಬಿಟ್ಟು ವುಡನ್ಗೆ ಹೋದ್ರು. ಅದು ತುಂಬ ಅಸ್ಥೆಟಿಕ್ಕಾಗಿತ್ತು, ಬಟ್ ನಮ್ಮ ಮನೇಲಿ ವುಡ್ಗೆ ಹೋದ್ರು. ಇದು ನಾನು ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡಿರೋದು. ನೇಲ್ ಪಾಲಿಶು ಮತ್ತು ಸಿಂಬಾ ಲೈಫ್ ಸ್ಟೈಲಿಂದ 2025 ಪ್ಲ್ಯಾನರು. ಸೊ ಇಷ್ಟೇ ಗೈಸ್ ಸೋಫಾ, 2 ಸೋಫಾನು. ಸೊ ಇದು ಮೆಟೀರಿಯಲ್ ಹೇಳ್ಬಿಡ್ತೀನಿ. ದಿಸ್ ಈಸ್ ಫ್ಯಾಬ್ರಿಕ್ ಮೆಟೀರಿಯಲ್ಲು ಆ್ಯಂಡ್ ಇದು ವೆಲ್ವೆಟ್ ಮೆಟೀರಿಯಲು. ಹಿಂಗೆ ಅಂದರೆ ಚೇಂಜ್ ಆಗುತ್ತೆ. ನಾನು ಒಳ್ಳೆ ಫುಲ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದೀನಿ, ಡ್ರಾಯಿಂಗ್ ಮಾಡ್ಕೊಂಡಿರ್ತೀನಿ. ಬೇಡ, ಓಕೆ. ಹೊಸ ಸೋಫಾನ್ ಫಸ್ಟ್ ಡೇ ಅಲ್ಲ, ಸೊ ಅದಕ್ಕೋಸ್ಕರ ಜಾಸ್ತಿ ಕೇರು ಅಷ್ಟೇ. ಸೊ ನೈಸ್ ಅಲ್ವಾ?